ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಕೆ ಫ್ರೆಂಡ್ಸ್, ನಾನಿವತ್ತು ಮಾತಾಡ್ತಾ ಇರೋ ವಿಷಯ ಬಂದು ಗುರು ಬದಲಾವಣೆ ಅಂದರೆ ಗುರು ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆ ಯಾವಾಗಲೂ ಪ್ರತಿ ಸರಿ ಯಾವುದೇ ಗ್ರಹ ಬದಲಾವಣೆ ಆದಾಗ ಅಥವಾ ಗೋಚಾರ ಫಲ ಅಂತ ನಾವು ಏನು ಹೇಳ್ತೀವಿ, ಆ ರೀತಿಯಲ್ಲಿ ನೋಡುವಾಗ ಒಂದೊಂದು ಗ್ರಹಕ್ಕೂ ಒಂದೊಂದು ಟೈಮ್ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಚಂದ್ರ ಯಾವಾಗಲೂ ಒಂದೇ ದಿನಕ್ಕೆ ಚೇಂಜ್ ಆಗುವಂಥದ್ದು, ಒಂದು ಮನೆಯಿಂದ ಒಂದು ಮನೆಗೆ ಹೋಗುವಂಥದ್ದು. ಸೂರ್ಯ, ಶುಕ್ರ, ಬುಧ ಅಥವಾ ಮಂಗಳ ಏನಿದ್ರೂ ಒಂದೊಂದು ತಿಂಗಳು ಟೈಮ್ ತಗೋತಾರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಆಗೋದಕ್ಕೆ. ಶನಿ ಯಾವಾಗಲೂ 2.5 ವರ್ಷ ತಗೊಳ್ಳುವಂಥದ್ದು ಒಂದು ಮನೆಯಿಂದ ಮತ್ತೊಂದು ಮನೆಗೆ. ಅಂದರೆ ಒಂದು ಮನೆಯಿಂದ, ಯಾಕಂದರೆ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತ ಹೇಳ್ತೀವಿ ಶನಿಗೆ ನಾವು. ಅದೇ ರೀತಿಯಲ್ಲಿ ಗುರು ಬಂದು ಒಂದೊಂದು ವರ್ಷಕ್ಕೂ ಚೇಂಜ್ ಆಗುವಂಥದ್ದು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ರಾಹು, ಕೇತು ಬಂದಾಗ 1.5 ವರ್ಷಕ್ಕೆ ಒಂದೊಂದು ಮನೆ ನೋಡಿ, ಒಂದೊಂದು ಗ್ರಹಗಳಿಗೂ ಒಂದೊಂದು ಟೈಮ್ ಅಂತ ಇರುತ್ತೆ. ಆ ಥರನೇ ಅವರು ಬದಲಾವಣೆ ಆಗ್ತಾ ಇರಬೇಕು. ಫಾಸ್ಟಾಗೂ ಹೋಗಬಾರ್ದು, ಸ್ಲೋ ಆಗೂ ಹೋಗಬಾರ್ದು. ಫಾಸ್ಟಾಗಿ ಹೋದಾಗಲೂ ತುಂಬ ತೊಂದರೆ ಆಗುತ್ತೆ, ಸ್ಲೋ ಆಗಿ ಹೋದರೂ ಕೂಡ ತುಂಬ ತೊಂದರೆ ನಮ್ಮ ಪ್ರಪಂಚದ ಮೇಲೆ ಆಗುವಂಥದ್ದು. ಅಂದರೆ ಇಡೀ ವರ್ಲ್ಡ್ ನಾನು ಹೇಳುವಂಥದ್ದು ಈ ರೀತಿ ಆಗುತ್ತೆ ಅಂತ. ಸುಮ್ಮನೆ ಏನೋ ಇಂಡಿಯಾಗೆ ಆಗುತ್ತೆ, ಕರ್ನಾಟಕಕ್ಕೆ ಆಗುತ್ತೆ ಅಂತ ಆ ಥರ ಅಲ್ಲ. ಗ್ರಹ ಅಂತ ಬಂದಾಗ ಎಲ್ಲರಿಗೂ ಅದು ಪರಿಣಾಮ ಬೀರೋದ್ರಿಂದ ಇಡೀ ವರ್ಲ್ಡ್ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಆ ರೀತಿಯಲ್ಲಿ ಇವತ್ತು ನಾನು ಮಾತಾಡ್ತಾ ಇರೋದು ಗುರು ಬದಲಾವಣೆ, ಗುರು ಟ್ರಾನ್ಸಿಟ್ ಅಂತ ಹೇಳ್ತೀವಿ. ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಬದಲಾವಣೆ ಆಗ್ತಾ ಇರುವಂಥದ್ದು, ಚೇಂಜ್ ಆಗ್ತಾ ಇರುವಂಥದ್ದು. ಈ ರೀತಿಯಲ್ಲಿ ನೋಡುವಾಗ ಯಾವ ಥರ ಪ್ರಾಬ್ಲಮ್ ಇರುತ್ತೆ ಅನ್ನುವಂಥದ್ದನ್ನು ನಾನು ತಿಳಿಸಿಕೊಡ್ತೀನಿ. ಯಾವಾಗಲೂ ಎಲ್ಲರೂ ಏನಂತಂದರೆ ಯುಗಾದಿ ಭವಿಷ್ಯದಲ್ಲಿ ಆ ಥರ ಆಗುತ್ತೆ, ಈ ಥರ ಆಗುತ್ತೆ ಅಂತ ಹೇಳಿರೋರು ಕೆಲವರು ಇದ್ದಾರೆ. ಬಟ್ ಕೆಲವರು ಏನೋ ಹೇಳೋದು, ಇನ್ನೊಂದು ಸುಮ್ಮನೆ ರಾಶಿ ಭವಿಷ್ಯ ಮಾತಾಡ್ತಿರ್ತಾರೆ. ಬಟ್ ನಾನು ಜನವರಿಯಲ್ಲೇ ನಿಮಗೆ ಈ ವರ್ಷ ಎಲ್ಲ ಏನೇನು ನಡೆಯುತ್ತೆ ಅನ್ನೋದಂತಂದು ಹೇಳಿದ್ದೀನಿ. ಬಟ್ ಏನಂದರೆ ಮುಂಚೆನೇ ನಿಮಗೆ ಹೇಳಿದ್ದೀನಿ, ಗುರು ಬದಲಾವಣೆಯಿಂದ ಪ್ರತಿಯೊಬ್ಬರಿಗೂ ಯಾವ್ಯಾವ ರಾಶಿಗೆ ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಪ್ರತಿಯೊಂದು ಯಾರ್ಯಾರು ನೋಡಿರ್ತೀರ ಅವರಿಗೆ ಮತ್ತೆ ರೀಕಾಲ್ ಆಗುತ್ತೆ, ಯಾರು ನೋಡಿರಲ್ಲ ಅವರಿಗೆ ವಿಷಯ ತಿಳಿಯುತ್ತೆ. ಯಾಕಂದರೆ ಹಿಂಗೆ ಆಗುತ್ತೆ ಈ ವರ್ಷ ಅನ್ನುವಂಥದ್ದನ್ನು ನಮ್ಮ ಅಸ್ಟ್ರಾಲಜಿ ಇರಬಹುದು, ನ್ಯೂಮರಾಲಜಿ ನಂಬರ್ ಈ ವರ್ಷ ಎಲ್ಲ ಕೂಡಿದಾಗ 9 ಅಂತ ಏನು ಬರುತ್ತೆ. 9 ಇಂಡಿಕೇಟ್ಸ್ ವಾರ್ ಅನ್ನುವಂಥದ್ದು. ರಕ್ತ ಜಾಸ್ತಿ ಹೋಗುತ್ತೆ, ಸಾವು ನೋವು ಇದೆಲ್ಲ ಹೇಳಿಬಿಟ್ಟಿದ್ದೀವಿ. ಹೋಗಿ ನೀವು ಈ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ರೀತಿಯಲ್ಲಿ ನೋಡುವಾಗ ಇವಾಗ ಗುರು ಯಾವಾಗ ಚೇಂಜ್ ಆಗ್ತಾರೆ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಯಾವಾಗ ಚೇಂಜ್ ಆಗ್ತಾರೆ ಅಂತ ಬಂದಾಗ 14ನೇ ತಾರೀಕು, ಮೇ 14ನೇ ತಾರೀಕು ಚೇಂಜ್ ಆಗ್ತಾ ಇರುವಂಥದ್ದು. ಮೇ 14, 2025ಕ್ಕೆ ಚೇಂಜ್ ಆದರೆ ಮತ್ತೆ 16, 2026ರವರೆಗೂ ಈ ಗ್ರಹ ಬದಲಾವಣೆ ಒಂದೇ ರಾಶಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಬಟ್ ಏನಪ್ಪ ಅಂತಂದರೆ ನಾನೀಗ ಹೇಳಿದೆ, ಶನಿ ಮತ್ತು ಗುರು ಇಬ್ಬರು ದೊಡ್ಡ ಪ್ಲಾನೆಟ್, ಬಿಗ್ ಪ್ಲಾನೆಟ್ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಇಷ್ಟು ದೊಡ್ಡ ಗ್ರಹಗಳು ನಿಧಾನಕ್ಕೆ ಮೂವ್ ಆಗಬೇಕು ಅನ್ನುವಂಥದ್ದು. ಬಟ್ ಈ ವರ್ಷ ಏನಪ್ಪ ಆಗ್ತಾ ಇದೆ ಅಂತಂದರೆ ಗುರು ಬೇಗ ಬದಲಾವಣೆಯಾಗಿ ಮುಂದಿನ ಮನೆಗೆ ಬೇಗ ಹೋಗಿಬಿಡುವಂಥದ್ದು. ಅಂದರೆ ಅಕ್ಟೋಬರ್ಗೆ ಮತ್ತೆ ಕರ್ಕಾಟಕ ರಾಶಿಗೆ ಹೋಗಿಬಿಟ್ಟು ಮತ್ತೆ ರೆಟ್ರೋಡ್ ಅಂದರೆ ವಕ್ರಿ, ರೆಟ್ರೋಗ್ರೇಡ್ ಅಂದರೆ ವಕ್ರಿ ವಾಪಸ್ ಬರೋದು ಅನ್ನುವಂಥದ್ದು. ಈ ರೀತಿಯಲ್ಲಿ ವಾಪಸ್ ಬರುವಂಥದ್ದು ಮತ್ತೆ ಮಿಥುನ ರಾಶಿಗೆ ಬಂದು 2026 ಜೂನ್ 1ನೇ ತಾರೀಕುವರೆಗೂ ಉಳಿದುಕೊಳ್ಳುವಂಥದ್ದು ಅನ್ನುವಂಥದ್ದು. ನೋಡಿ, ಯಾವಾಗಲೂ ನಾನು ಹೇಳುವಂಥದ್ದು ವಕ್ರಿ ಬೇರೆ, ವಕ್ರಿ ಅಂತಂದರೆ ವಾಪಸ್ ಉಲ್ಟಾ ಹೋಗೋದು ಅನ್ನುವಂಥದ್ದು. ಅಂದರೆ ಈ ಮನೆಗೆ ಬಂದು ಮತ್ತೆ ವಾಪಸ್ ತಿರುಗಿ ಹೋಗುವಂಥದ್ದನ್ನು ರೆಟ್ರೋಗ್ರೇಡ್ ಅಂತ ಹೇಳ್ತೀವಿ, ಅಂದರೆ ವಕ್ರಿ ಅಂತ ಹೇಳುವಂಥದ್ದು. ಬಟ್ ಇವಾಗ ಏನಪ್ಪ ಅಂದರೆ 1 ವರ್ಷಕ್ಕೆ ಬದಲಾವಣೆ ಆಗುವಂತಹ ಗುರು ಅಕ್ಟೋಬರಲ್ಲೇ ಕರ್ಕಾಟಕ ರಾಶಿಗೆ ಬರ್ತಾ ಇರೋದ್ರಿಂದ ಅತಿಚಾರ ಅಥವಾ ಅತಿಚಾರಿ ಅಂತ ಹೇಳ್ತೀವಿ, ಅಂದರೆ ಬೇಗ ಬರುವಂಥದ್ದು ಅಂತ ಅನ್ನುವಂಥದ್ದು. ಅತಿಚಾರಿ ಅಥವಾ ಅತಿಚಾರ ಅಂತ ನಾವು ಏನು ಕರಿತೀವಿ, ಅತಿಚಾರ ಅಂತಂದರೆ ಸ್ವಲ್ಪ ಬೇಗ ಮೂವ್ ಆಗುವಂಥದ್ದು, ಸ್ಪೀಡ್ ಜಾಸ್ತಿ ಆಗುವಂಥದ್ದು. ದೊಡ್ಡ ಗ್ರಹಗಳು ಸ್ಪೀಡಾಗಿ ಹೋಗಬಾರದು. ಬಟ್ ಈ ವರ್ಷ ಆ ಥರ ಆಗ್ತಾ ಇರೋದ್ರಿಂದ ನಮಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥದ್ದು ಅನ್ನುವಂಥದ್ದು. ಈ ರೀತಿಯಲ್ಲಿ ನೋಡುವಾಗ ಇದೇ ಥರ ಅಂದರೆ ಈಗೇನು ಗುರು ಅತಿಚಾರ ಅಂತ ಹೇಳ್ತೀವಿ, ಫಾಸ್ಟಾಗಿ ಹೋಗಿರುವಂಥದ್ದು ಮತ್ತೆ ರೆಟ್ರೋಗ್ರೇಡ್ ಆಗಿ ವಕ್ರಿಯಾಗಿ ವಾಪಸ್ ಬರುವಂಥದ್ದು. ಈ ರೀತಿ ಯಾವಾಗಪ್ಪ ಆಗಿತ್ತು ಅಂತಂದರೆ ಹಿಂದೆ 1939ರಿಂದ 1945ವರೆಗೂ ಅಂತಂದರೆ ಈ ಒಂದು 6 ವರ್ಷದಲ್ಲಿ ಈ ಗ್ಯಾಪಲ್ಲಿ ನಮಗೆ
ಸೆಕೆಂಡ್ ವರ್ಲ್ಡ್ ವಾರ್ ನಡೆದಿರುವಂಥದ್ದು. ನೀವೆಲ್ಲರೂ ಅದನ್ನು ಚೆಕ್ ಮಾಡ್ಕೋಬೇಕು. ಯಾಕಂದರೆ ಈ ರೀತಿ ಜ್ಯೋತಿಷ್ಯ ಆಗಲಿ, ಒಂದು ನ್ಯೂಮರಾಲಜಿ ಆಗಲಿ, ಸಂಖ್ಯಾಶಾಸ್ತ್ರ ಆಗಲಿ ನಮಗೆ ಕರೆಕ್ಟಾಗಿ ಇಂಡಿಕೇಶನ್ ಕೊಡುತ್ತೆ. ಬಟ್ ನಾವೇನಾದರೂ ನೀಟಾಗಿ ರಿಸರ್ಚ್ ಮಾಡಬೇಕು ಅನ್ನುವಂಥದ್ದು, ಈ ರೀತಿ ಗುರು ಯಾವಾಗ ಅತಿಚಾರ ಆಗ್ತಾನೆ ಅಂದರೆ ಫಾಸ್ಟ್ ಫಾರ್ವರ್ಡ್ ಅಂತ ಹೇಳ್ತೀವಿ, ಸ್ಪೀಡ್ ಅಂತ ಹೇಳ್ತೀವಿ. ಈ ರೀತಿ ಬೇಗ ಹೋದಾಗ ಎಲ್ ಆನ್ ಅರ್ತ್ ಅಂತ ಅಂದರೆ ನಮಗೆ ಭೂಮಿ ಮೇಲೆ ನರಕ ತೋರಿಸ್ಬಿಡ್ತಾನೆ ಅನ್ನುವಂಥದ್ದು. ಈ ರೀತಿ ನರಕನ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ನಾವು ಅನುಭವಿಸಿರುವಂಥದ್ದು. ಈ ರೀತಿಯಲ್ಲಿ ನೋಡುವಾಗ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದಂಥದ್ದು, ಅಂದರೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದಂಥದ್ದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದರಿಂದ ಎಷ್ಟೆಷ್ಟು ಎಫೆಕ್ಟ್ ಆಯಿತು ಅನ್ನುವಂಥದ್ದು ಗೊತ್ತಿದೆ. ಈ ರೀತಿ ಅತಿಚಾರ ಅಂತ ಬಂದಾಗ, ಬೇಗ ಬೇಗ ಮೂವ್ ಆದಾಗ, ಸ್ಪೀಡ್ ಆದಾಗ ಏನಾಗುತ್ತೆ ಅಂತಂದರೆ ಅದರ ಎಫೆಕ್ಟ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಎಫೆಕ್ಟ್ ಅಂತ ಬಂದಾಗ ಪರಿಣಾಮ ಬೀರುವಂಥದ್ದು ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ ಪವರ್ ಶಿಫ್ಟ್ ಆಗುವಂಥದ್ದು, ಮತ್ತು ಕ್ಲೈಮೇಟಲ್ಲಿ ತುಂಬ ಚೇಂಜಸ್, ಹವಾಮಾನ ಬದಲಾವಣೆಗಳು ಜಾಸ್ತಿ ಆಗುವಂಥದ್ದು, ಗ್ಲೋಬಲ್ ಎಕನಾಮಿಕ್ ಮೇಲೆ ನೋಡ್ತಾ ಬೀಳುವಂಥದ್ದು, ಥ್ರೆಟ್ ಆಫ್ ವಾರ್ಸ್ ಮತ್ತು ಯಾವಾಗಲೂ ನಮಗೆ ಇಂಡಿಕೇಶನ್ ಕೊಡುವಂಥದ್ದು, ಅಂದರೆ ಜಗಳ, ಯುದ್ಧ ಈ ಥರ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಇದರಿಂದ ಏನಾಗುತ್ತಪ್ಪ ಅಂತಂದರೆ ವಿ ಕ್ಯಾನ್ ಫಾರ್ ಹೆಲ್ಪ್ ಆಫ್ ಪೀಪಲ್ ಆಫ್ ದ ವರ್ಲ್ಡ್ ಅಂತಂದರೆ ಅಂದರೆ ಭೂಮಿ ಮೇಲೆ ಇರುವಂಥ ಜನಗಳ ಮೇಲೆ ಹೆಲ್ತ್ಗೆ ತುಂಬ ಎಫೆಕ್ಟ್ ಕೊಡುವಂಥದ್ದು, ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು, ವೀಕ್ ಆಗುವಂಥದ್ದು. ಇದರಿಂದ ಏನಂತಂದರೆ ಸಾವು ನೋವು ಜಾಸ್ತಿ ಆಗುವಂಥದ್ದು ಅಂತ. ಅದೇ ರೀತಿಯಲ್ಲಿ ಡಿಯರ್ ಆಫ್ ವಾಟರ್ ಅಂತ ಹೇಳ್ತೀವಿ, ಅಂದರೆ ನೀರಿನ ಒಂದು ಪ್ರಮಾಣ ಕಮ್ಮಿ ಆಗುವಂಥದ್ದು, ಕುಸಿಯುವಂಥದ್ದು ಜಲ ಅಂತ ನಾವು ಏನು ಹೇಳ್ತೀವಿ ಅದು ಕಡಿಮೆ ಆಗುವಂಥದ್ದು. ಈ ರೀತಿ ಪ್ರಾಬ್ಲಮ್ ತೋರಿಸುತ್ತೆ ಅನ್ನುವಂಥದ್ದನ್ನು ನಾವು ಇನ್ನು ಸ್ಪ್ರೆಡ್ ಆಫ್ ಡಿಸೀಸಸ್ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ, ಯಾವುದೋ ರೀತಿಯಲ್ಲಿ ಅಂದರೆ ತುಂಬಾ ಪ್ರಾಬ್ಲಮ್ ಆಗುವಂಥದ್ದು, ವಾಯುವಿನಿಂದ ಇರಬಹುದು, ಜಲದಿಂದ ಇರಬಹುದು, ಅಗ್ನಿಯಿಂದ ಇರಬಹುದು, ಯಾವುದಾದರಿಂದನಾದರೂ ಇರಬಹುದು. ನಮಗೆ ಏನಪ್ಪ ಅಂತಂದರೆ ಡಿಸೀಸ್ ಅಂದರೆ ಕಾಯಿಲೆಗಳು ಸ್ಪ್ರೆಡ್ ಆಗುವಂಥದ್ದು ಒಬ್ಬರಿಂದ ಒಬ್ಬರಿಗೆ, ಅದರಿಂದ ಕೂಡ ಸಾವು ನೋವು ಜಾಸ್ತಿ ಆಗುವಂಥದ್ದು. ಎಲ್ಲೆಲ್ಲಿ ಸಾವು ನೋವು ಜಾಸ್ತಿ ಆಗುತ್ತೆ ಅನ್ನೋದು ನಾವು ಎಫೆಕ್ಟ್ ಅಂತ ಹೇಳ್ತೀವಿ. ಈ ಎಫೆಕ್ಟ್ ನಮಗೆ ಅಂದರೆ ಈ ರೀತಿ ಪ್ರಾಬ್ಲಮ್ ಕೊಡುತ್ತೆ. ಎಲ್ಲಿಯವರೆಗೂ ಅಂದರೆ 2025ರಿಂದ 2032ರವರೆಗೆ ನಾವು ಇದನ್ನು ಅನುಭವಿಸಬೇಕಾಗುತ್ತದೆ ಅನ್ನುವಂಥದ್ದು. ಈ ರೀತಿಯಲ್ಲಿ ನೋಡುವಾಗ ನಾನು ಹೇಳಿದೆ, ಈಗ ತಾನೇ ಗುರು ಮಿಥುನ ರಾಶಿಗೆ ಪ್ರವೇಶ ಆಗ್ತಾ ಇರುವಂಥದ್ದು. ಅಕ್ಟೋಬರ್ನಲ್ಲಿ ಕರ್ಕಟ ರಾಶಿಗೆ ಬಂದು ಅಲ್ಲಿ ನವೆಂಬರ್ವರೆಗೂ ಇರುವಂಥದ್ದು, ಮತ್ತು ವಾಪಸ್ ರಿಟರ್ನ್ ಮಿಥುನ ರಾಶಿಗೆ ಹೋಗುವಂಥದ್ದು, ಅಂದರೆ ರೆಟ್ರೋಗ್ರೇಡ್ ಆಗಿ ವಾಪಸ್ ತಿರುಗಿ ಹೋಗುವಂಥದ್ದು, ವಕ್ರಿಯಾಗಿ ಹೋಗುವಂಥದ್ದು. ಆ ರೀತಿಯಲ್ಲಿ 16/2026ರವರೆಗೂ ಮಿಥುನ ರಾಶಿಯಲ್ಲಿ ಇರುವಂಥದ್ದು. ಈ ರೀತಿ ವಕ್ರಿಯಾಗಿ ಆಗುವಂಥದ್ದು, ಅತಿಚಾರ ಬೇಗ ಬರುವಂಥದ್ದು, ಈ ಥರ ಎಲ್ಲ ಆದಾಗ ರೀತಿ ಪ್ರಾಬ್ಲಮ್ಸ್ ಬರುವಂಥದ್ದು. ಅದಕ್ಕೆ ನಾನು ನಿಮಗೆ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಹೇಳಿದ್ದೀನಿ. ಹೋಗಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಈ ರೀತಿಯಾಗಿ ನೋಡುವಾಗ ಗುರು ಯಾವಾಗಲೂ ಬಂದಾಗ ಯಾವ ಮನೆಗೆ ತುಂಬ ಒಳ್ಳೇದು ಮಾಡ್ತಾನೆ, ಇದನ್ನು ಇಷ್ಟದವರೆಗೂ ಹೇಳಿದ್ದು. ವರ್ಲ್ಡ್ ಬಗ್ಗೆ, ನಮ್ಮ ಒಂದು ಎಕನಾಮಿಕಿ ಬಗ್ಗೆ, ನೀರಿನ ಬಗ್ಗೆ, ಈ ರೀತಿ ನಮಗೆ ಅವಶ್ಯಕತೆಗಳು ಏನಿದೆ ಅದರ ಬಗ್ಗೆ ಮಾತಾಡಿದ್ದೀನಿ, ಯಾವ ಥರ ಆಗುತ್ತೆ ಅನ್ನುವಂಥದ್ದು. ಬಟ್ ಈಗ ಜನಸಾಮಾನ್ಯರಂದರೆ ನಮ್ಮ ರಾಶಿ ಮೇಲೆ ಏನಪ್ಪ ಪ್ರಭಾವ ಬೀರುತ್ತೆ, ನಮಗೇನು ಒಳ್ಳೆಯದಾಗುತ್ತೆ ಅಂತ ನೋಡ್ತಿರ್ತೀರ. ಹಿಂದಿನ ವರ್ಷ ಹೇಳಿದಂತೆ ನಿಮಗೆ ಗೊತ್ತಿರುತ್ತೆ ಆ ಥರ ನಡೆದಿರುವಂಥದ್ದು. ಈ ವರ್ಷ ಹೇಳೋರಿಗೆ ನೀವು ತಿಳ್ಕೊಳ್ಳಿ ಯಾವ ಥರ ಆಗುತ್ತೆ ಅನ್ನುವಂಥದ್ದು ಅಂತ. ಈ ರೀತಿಯಲ್ಲಿ ನೋಡುವಾಗ ಗುರು ಯಾವಾಗಲೂ 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ನೋಡ್ತಾನೆ ಅಂತ. ನಿಮ್ಮ ಲಗ್ನ ಇರಬಹುದು ಅಥವಾ ರಾಶಿ ಇರಬಹುದು. ಅದೇ ಟ್ರಾನ್ಸಿಸ್ಟ್ ಅಂತ ಬಂದಾಗ ಗೋಚರ ಫಲ ಅಂತ ನಾವು ಏನು ಹೇಳ್ತೀವಿ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಆಗುವಾಗ ನಾವು ರಾಶಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ನಿಮ್ಮ ರಾಶಿಗೆ ಈ ಥರನೇ ಆಗುತ್ತೆ ಅನ್ನುವಂಥದ್ದು. ಅದರಲ್ಲೂ ಕೂಡ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಇನ್ನು ಸ್ವಲ್ಪ ಚೆನ್ನಾಗಿ ಒಳ್ಳೆಯದೇನಾದರೂ ನಡೆಯುವಂಥದ್ದು ನಿಮಗೆ ಆಗುತ್ತೆ. ಈ ರೀತಿಯಲ್ಲಿ ನೋಡುವಾಗ ನಾವು 5ನೇ ಮನೆ, 7ನೇ ಮನೆ, 9ನೇ ಮನೆ ಮತ್ತು 11ನೇ ಮನೆ ಮೇಲೆ ದೃಷ್ಟಿ ಬೀಳುವಂಥದ್ದು, ಅದರಿಂದ ನಮಗೆ ಒಳ್ಳೆಯದಾಗುವಂಥದ್ದು ಅಂತ. ಈ ರೀತಿ ಬಂದಾಗ ಯಾವ ಮನೆ ಇದೆಲ್ಲ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಮೊದಲನೆಯದಾಗಿ ನಾನು ಮೇಷರಾಶಿ ಬಗ್ಗೆ ಹೇಳ್ತೀನಿ. ಮೇಷರಾಶಿಗೆ ಏನಪ್ಪ ಅಂದರೆ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಏನಾದರೂ ಸಂಬಂಧ ಕಳ್ಕೊಂಡಿದ್ರೆ ಅಥವಾ ಏನಾದರೂ ಒಬ್ಬರಿಗೊಬ್ಬರಿಗೆ ಜಗಳ ಮಾಡಿ ದೂರ ಆಗಿದರೆ ಈ ರೀತಿಯಲ್ಲಿ ನಿಮಗೆ ಬಾಂಧವ್ಯ ಬೆಳೆಯುವಂಥದ್ದು. ಇಬ್ಬರಲ್ಲೂ ಏನಪ್ಪ ಅಂತಂದರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಮತ್ತೆ ಬಾಂಧವ್ಯಗಳು ಬೆಳೆಯುವಂಥದ್ದು, ಒಬ್ಬರಿಗೊಬ್ಬರಿಗೆ ಸೇರಿಕೊಳ್ಳುವಂಥದ್ದು, ಮಾತಾಡಿಕೊಳ್ಳುವಂಥ ಈ ರೀತಿ ಏನಾದರೂ ನಡೆಯುವಂಥದ್ದು ಜಾಸ್ತಿ ಇರುತ್ತೆ. ಮತ್ತು ಅಣ್ಣ ತಮ್ಮಂದಿರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯಗಳು ಇರುತ್ತೆ. ಓಕೆ, ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಗುರು ಅಂದರೆ ಮೇಷರಾಶಿಗೆ ಗುರು ಬದಲಾವಣೆ ಆಗೋದ್ರಿಂದ ಈ ರೀತಿಯ ಬದಲಾವಣೆ ಆಗುತ್ತೆ, ಒಳ್ಳೆಯದಾಗುತ್ತೆ ನಿಮಗೆಲ್ಲರಿಗೂ. ಮತ್ತು 2ನೇ ರಾಶಿ ವೃಷಭ ರಾಶಿ, ಇವರು ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥದ್ದು. ಗುರು ಬದಲಾವಣೆಯಿಂದ ಇವ್ರಿಗೂ ಕೂಡ ತುಂಬ ಒಳ್ಳೆಯ ಕಾಲ ಬರ್ತಿದೆ ಅಂತ ಹೇಳ್ಬೋದು. 3ನೇ ರಾಶಿ ಬಂದು ಕರ್ಕಾಟಕ ರಾಶಿಯವರು.
ಇವರಿಗೆ ಸ್ವಲ್ಪ ತೊಂದರೆ ಬಂದ್ರೂ ಪರವಾಗಿಲ್ಲ, ಮುಂದೆ ತುಂಬಾನೇ ಒಳ್ಳೆಯದಾಗುತ್ತೆ. ಇವರಿಗೂ ಕೂಡ ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ಫಲಗಳಿವೆ. ಮತ್ತು ಕನ್ಯಾ ರಾಶಿ ಬಂದು ಇವರಿಗೂ ಕೂಡ ಒಳ್ಳೆ ಫಲಗಳಿವೆ ಗುರು ಬದಲಾವಣೆಯಿಂದ. ಆಮೇಲೆ ಕುಂಭ ರಾಶಿ ಮತ್ತು ಮಕರ ರಾಶಿ ಮತ್ತು ವೃಷಭ ರಾಶಿ, ಇಷ್ಟು 8 ರಾಶಿಗಳಿಗೆ ತುಂಬ ಒಳ್ಳೆ ಟೈಮ್ ಬರ್ತಾ ಇದೆ ಅಂತ ಹೇಳ್ಬೋದು ಈ ಗುರು ಬದಲಾವಣೆಯಿಂದ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಓಕೆ, ಬಾಯ್ ಫ್ರೆಂಡ್ಸ್.